ಫಸ್ಟ್ ಶೋ ಹೇಳಿ ಸರ್, ಹೇಗೆ ಅನಿಸ್ತು? ತುಂಬಾ ಖುಷಿ ಆಗ್ತಿದೆ ಸರ್. ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಪ್ರೀತಿ ಕೊಟ್ಟಿದ್ದಾರೆ. ಇದನ್ನ ನಾನು ವಿಭಿನ್ನ ಜಾನ ಟ್ರೈ ಮಾಡಿದ್ರಿಂದ ಯಾವ ಥರ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಅಂತ ಹಿಂದಿತ್ತು. ಬಟ್ ಇಲ್ಲ, ಜನ ಎಂಜಾಯ್ ಮಾಡ್ತಾರೆ. ರೀತಿ ಪ್ರತಿಯೊಂದು ಅವ್ರು ಮಾತಾಡೋದು ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್. 4 ಸಿನಿಮಾ ಆದ್ಮೇಲೆ 5ನೇ ಸಿನಿಮಾ ನಾನು ನೋಡಿರ್ಲಿಲ್ಲ ಧನ್ವೀರ್ನ ಈ ರೀತಿ ಅಂತ ಒಬ್ರು ಲೇಡಿ ಹೇಳ್ತಾ ಇದ್ರು. ಏನ್ ಹೇಳ್ತೀರಾ ಸರ್? ಖುಷಿ ಆಗುತ್ತೆ ಸರ್. ಅದೇ ಬೇಕಾಗಿರೋದು ಸರ್. ಒಬ್ಬ ಕಲಾವಿದನ ಕಾಂಪ್ಲಿಮೆಂಟ್ ಆಗಲ್ಲ ಸರ್. ನನಗಂತೂ ಮನಸ್ಪೂರ್ವಕ ಗೆದ್ದಿದ್ದೀವಿ ಅನ್ನೋದು ನಮ್ಗೆ. ಈ ಸಿನಿಮಾದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದೀರಾ, ಎಲ್ಲರೂ ಕೂಡ ಹೇಳುದು ಧನ್ವೀರ್ ಅವರನ್ನ ಈ ಪೊಲೀಸ್ ಕ್ಯಾರೆಕ್ಟರ್ ನೋಡಿದಾಗ ದರ್ಶನ್ ಅವರನ್ನು ನೋಡಿದ ರೀತಿಯ ಫೀಲ್ ಆಗ್ತಾ ಇದೆ ನಮ್ಗೆ. ಅವ್ರನ್ನ ಯಾರು ಹೊತ್ತು ಮಾಡೋಕ್ಕಲ್ಲ ಮೇಡಮ್. ಅವರೇ ನಾವೇ ನಮ್ಮ ಪಾತ್ರಕ್ಕೆ ನಾನು ಇದಕ್ಕೇನು ಒದಗಿಸ್ಬೇಕು ನ್ಯಾಯ ಅದನ್ನು ಸರ್. ಒಬ್ಬ ಹೀರೋ ಆಗಿ ಈಗ ಕತೆ ಬಗ್ಗೆ ಮಾತಾಡ್ತಾ ಹೋದಾಗ ಹೀರೋಗೆ ಎಷ್ಟು ಇಂಪಾರ್ಟೆನ್ಸ್ ಇತ್ತು, ಕತೆಗೆ ಅದ್ರ 4 ಪಟ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಇವಾಗ. ಇವಾಗ ಈ ಸಿನಿಮಾ ಹಯಗ್ರೀವ ಅನ್ನೋದು ಕತೆಯಿಂದ ಗೆಲ್ತಾ ಇದೆ ಅಂತ ನಮಗೆ ಅನಿಸುತ್ತೆ. ಏನು ಖಂಡಿತವಾಗ್ಲು ಸರ್. ಈಗ ಜನ ಅದನ್ನ ಹೇಳ್ತಾ ಇದ್ದಾರೆ ಸರ್. ಇಂಟರ್ವ್ಯೂಸ್ ಎಲ್ಲ ಜನ ಇವತ್ತು ವಿಭಿನ್ನತೆ ಕೇಳ್ತಾ ಇದ್ದಾರೆ, ಕಂಟೆಂಟ್ಸ್ ಕೇಳ್ತಾ ಇದ್ದಾರೆ. ಯೂಶಲಿ ಈಗ ಎಲ್ಲ ವರ್ಲ್ಡ್ ಸಿನಿಮಾಸ್ ಕೈಯಲ್ಲಿ ಇರೋದ್ರಿಂದ ಅವ್ರು ಹೊಸ್ತನ ಕೇಳ್ತಾರೆ. ಸೊ ಅದು ಕಂಟೆಂಟ್ಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅವಾಗ ಜನ ಇಷ್ಟಪಟ್ಟೇ ಬರ್ತಾರೆ, ಜನ ಥಿಯೇಟರ್ ಬಂದೇ ಬರ್ತಾರೆ ಸರ್. ಈ ಒಂದು ಕ್ಷಣದಲ್ಲಿ ದರ್ಶನ್ ಸರ್ ಮಿಸ್ ಮಾಡ್ಕೊಳ್ತಾರೆ. ಖಂಡಿತವಾಗ್ಲೂ ಮಿಸ್ ಮಾಡ್ಕೊಂಡಿ ಸರ್. ಇವತ್ತು ಅವ್ರು ಇದ್ದಿದ್ರೆ ಖಂಡಿತವಾಗ್ಲೂ ಫಸ್ಟ್ ಅವ್ರು ಸಿನಿಮಾ ನೋಡ್ಬಿಟ್ಟೆ ನಾವು ಮುಂದೆ ಮಾಡ್ತಾ ಇದ್ದು. ಅದೊಂದು ಬೇಜಾರಿದೆ. ವಿಜಯಲಕ್ಷ್ಮಿ ಮೇಡಮ್ ಆಗಿರ್ಬೋದು, ವಿನೀಶ್ ಆಗಿರ್ಬೋದು, ಯಾವಾಗ ಸಿನಿಮಾ ನೋಡ್ತಾರೆ? ಇಲ್ಲ, ನೋಡ್ತಾರೆ ಸರ್. ಆದಷ್ಟು ಬೇಗ ನೋಡ್ತಾರೆ ಅವರು. ಎಲ್ಲ ಕನ್ನಡ ಆಡಿಯನ್ಸ್ಗೆ ಏನು ಹೇಳ್ತಾರೆ? ಏನಿಲ್ಲ ಸರ್, ತುಂಬ ಖುಷಿ ಆಗ್ತಿದೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ದೊಡ್ಡ ಮಟ್ಟಕ್ಕೆ ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನಿಮ್ಮ ಫ್ಯಾಮಿಲಿ ಸಮೇತ ಸಿನಿಮಾ ನೋಡಿ ನಮ್ಮಂಥ ಚಿಕ್ಕ ಕಲಾವಿದನ ಗೆಲ್ಸ್ಕೊಡಿ ಅಂತ ಕೇಳ್ಕೊಂಡಿದ್ದೀನಿ. ಈಗ ಎಷ್ಟೋ ಅಭಿಮಾನಿಗಳು ಕೇಳ್ತಾ ಇರುವಂಥದ್ದು ನೀವು ಮತ್ತೆ ದರ್ಶನ್ ಸರ್ ಅವರು ಸಿನಿಮಾ ಬರಬೇಕು ನೆಕ್ಸ್ಟ್ ಸಿನಿಮಾ ಅನ್ನುವಂಥದ್ದು ಅಲ್ಲಿ ಡಿಸೈಡ್ ಆಗಿರೋ ಮಾಡಕ್ಕೆ ರೆಡಿ ಮೇಡಮ್. ನಮಗೇನಿಲ್ಲ, ಅದು ಅಲ್ಲಿ ಡಿಸೈಡ್ ಆಗಿರೋದು. ಏನಾದರೂ ಈ ಹಿಂದೆ ಏನಾದ್ರು ಮಾತಾಡ್ತೀರಾ? ಯಾವತ್ತೂ ಇಲ್ಲ, ಎಂಥದ್ದು. ಓಕೆ.